ನಾಲ್ಕನೇ ಗುಣ ಇದು. ಆ ಬಳಿಕ ಐದನೇ ಗುಣ ದಮಯಶ್ಚ. ಐದನೇದ್ದೇನು? ದಮಯಶ್ಚ. ದಮ ಅಂದ್ರೇನು? ಬಾಹ್ಯ ಇಂದ್ರಿಯಗಳು ವಿಷಯಾದಿಗಳ ಹಿಂದೆ ಸುಖ ಸುಮ್ಮನೆ ಹರಿದು ಹೋಗುತ್ತಿರುತ್ತಾವೆ. ಕಣ್ಣ ರೂಪದ ಹಿಂದೆ ಹೋಗುತ್ತದೆ, ಕಿವಿ ಶಬ್ದದ ಹಿಂದೆ, ಚರ್ಮ ಸ್ಪರ್ಶ ಸುಖದ ಹಿಂದೆ, ನಾಲಿಗೆ ರುಚಿ ಹಿಂದೆ, ಮೂಗ ವಾಸನೆ ಹಿಂದೆ ಏನು ಬೆನ್ನು ಹತ್ತಿ ಹೋಗ್ತಾವಲ್ಲ, ವಿಷಯಾದಿಗಳಿಗೆ ಸೋಲುತ್ತಾವಲ್ಲ, ಸೋಲಲಾರದಂಗೆ ಇರೋದು ನಮ್ಮ ಹತೋಟಿಯೊಳಗೆ ಇರಬೇಕೇ ವಿನಃ ಮನಸ್ಸಿನ ಕೈಯೊಳಗೆ ಇರಬಾರದು. ಯಾವು? ಪಂಚ ಇಂದ್ರಿಯಗಳು ಅಂತ ಕರೀತಾರ, ಬಾಹ್ಯ ಇಂದ್ರಿಯಗಳು. ಇವರುಗಳನ್ನು ನಮ್ಮ ಕಂಟ್ರೋಲ್ದೊಳಗೆ ಅಂತಾರಲ್ಲ. ಈಗ ವಿಮಾನ ಎಲ್ಲೋ ಹಾರಾಡ್ತಿರ್ತದೆ ಮುಗಿಲದೊಳಗೆ, ಆದ್ರೆ ಆ ವಿಮಾನದ ಒಂದು ಸಪ್ರೇಟಾಗಿ ಏನಿರ್ತದೆ? ಕಂಟ್ರೋಲ್ ರೂಮ್ ಅಂತ ಇರ್ತದೆ. ಇಲ್ಲೇ ಕೂತಿರ್ತಾರವರು, ಆದರೆ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಯಾವ ದಿಕ್ಕಿನಿಂದ ಹೋಗಬೇಕು, ಯಾವ ದಿಕ್ಕಿನಿಂದ ಬರಬೇಕು ಅಂತ ಇಲ್ಲೇ ಕೂತು ಅವರು ತಮ್ಮ ಹತೋಟಿಯೊಳಗೆ ಇಟ್ಕೊಂಡಿರ್ತಾರಲ್ಲ. ಹಾಗೆ ನೀನು ಎಲ್ಲಿ ಬೇಕಾದಲ್ಲಿ ಹೋಗು, ಆದರೆ ನಿನ್ನ ಕೈಯೊಳಗನ ಇರಬೇಕು. ಮನಸ್ಸಿನ ಕೈಯಾಗ ಕೊಟ್ಟಿ ಅಂದ್ರೆ ಏನಾಗ್ತದ? ಬದುಕು ಕೆಟ್ಟು ಹೋಗುತ್ತದ. ಆದ್ದರಿಂದ ದಮ ಅಂದ್ರೆ ಇಷ್ಟೇ. ಕಣ್ಣ, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ವಿಷಯಾದಿಗಳ ಕೈಯಾಗ ಸಿಕ್ಕ ಹಾಕ್ಕೊಂಡು ಬಳಲಬಾರದು, ತೊಳಲಾಡಬಾರದು. ಹೀಗೆ ನೀನು ನಿಯಂತ್ರಣದೊಳಗಿಟ್ಟುಕೊಂಡು ಸಂಯಮ ಚಿತ್ತದೊಳಗೆ ನೀನು ಬದುಕಿದಿ ಅಂದ್ರೆ ನಿನ್ನ ಬದುಕು ಸುಂದರ ಆಗ್ತದ. ಇರದಿದ್ರೆ ಕೆಟ್ಟು ಹೋಗೋ ಸಾಧ್ಯತೆ ಇರ್ತದ. ಕೆಟ್ಟಿಲ್ಲೇನು? ರಾವಣನಂತ ರಾವಣ ಸೀತಾದೇವಿ ರೂಪಕ್ಕೆ ಸೋತ, ಇಂದ್ರನಂತ ಇಂದ್ರ ಅಹಲ್ಯಾದೇವಿ ಸೌಂದರ್ಯಕ್ಕೆ ಸೋತ. ಇಬ್ಬರದು ಬದುಕು ಹೇಳ ಹೆಸರಿಲ್ಲಾರ್ದಂಗೆ ಹೋಯಿತು. ರೂಪ ನೋಡಬಾರ್ದಂತಲ್ಲ, ನೋಡು, ಇದೊಂದು ದೇವನಿತ್ತ ದಿವ್ಯ ಪ್ರಸಾದ ಅಂತ ನೋಡು ಹೊರತು ಇದು ನಂದಾಗಿದ್ರೆ ಚಲೋ ಆಗ್ತಿತ್ತಲ್ಲ ಈ ರೂಪ ಅಂತ ತಿಳ್ಕೊಂಡು ರೂಪಕ್ಕೆ ಮಾರು ಹೋಗಬೇಡ. ಎಷ್ಟು ಜನಗಳನ್ನು ಬಲಿ ತಗೊಂಡಿಲ್ಲ, ಬದುಕನ್ನು ನಾಶಗೊಳಿಸಿಲ್ಲ. ಒಂದು ದೀಪದ ಹುಳ ಅಂತದ, ತಾವೆಲ್ಲ ನೋಡಿರ್ಬೇಕು. ಅದು ದೀಪ ಹೊತ್ತಿ ಉರಿತಿತ್ತು ಅಂದ್ರೆ ಸುತ್ತಮುತ್ತ ಹಾರಾಡ್ತಿರ್ತದೆ, ತಿರುಗಾಡ್ತಿರ್ತದೆ. ಆ ದೀಪದ ಒಂದು ಸೌಂದರ್ಯಕ್ಕೆ ಸೋತು ಅದನ್ನು ಮುದ್ದು ಮಾಡಕ್ಕೆ ಹೋಗ್ತದೆ. ಯಾವುದು? ಹುಳ. ಮುದ್ದು ಮಾಡಕ್ಕೆ ಹೋಗಿ ಏನಾಗತ್ತ? ಸುಟ್ಕೊಂಡು ಸತ್ತು ಹೋಗುತ್ತೆ. ಹಾಗೆಯೇ ರಾವಣನಂತವರು ಹೋದರು. ದುರ್ಯೋಧನ, ದುಶ್ಯಾಸನ ಹೇಳ ಹೆಸರಿಲ್ಲಾರ್ದಂಗೆ ಹೋಗಿಲ್ಲೇನು ಬದುಕಿನೊಳಗೆ. ಆದ್ದರಿಂದ ನೋಡು, ಮರೆತು ಬಿಡು. ಆ ವಿಷಯಾದಿಗಳೊಳಗೆ ಸಿಕ್ಕ ಹಾಕ್ಕೊಂಡು ಬಳಲಾಕ ಹೋಗಬೇಡ. ರೂಪಕ್ಕೆ ಸೋಲ್ತದ. ಆ ಬಳಿಕ ಶಬ್ದ. ಶಬ್ದದಂಥ ಶಬ್ದಕ್ಕೆ ಹಾವಿನಂಥ ಹಾವು ಸೋಲುವುದಿಲ್ಲೇನು? ಪುಂಗಿನಾದಕ್ಕೆ. ಇವನು ನೋಡ್ಬೇಕು ಮನ್ಯಾಗ ಮಾತಾಡಿಸಿದ್ರೆ ಮೈ ಮೇಲೆ ಇರ್ತಾನೆ. ನಾಲ್ಕು ಹಾವು ಇದ್ದಂಗೆ ಇರ್ತಾನೆ. ಯಾವಾಗಿದು? ಲಗ್ನ ಆಗ್ಲಾರ್ದಕ್ಕಿಂತ ಮೊದಲ. ಲಗ್ನ ಆದ ಬಳಿಕ ಒಮ್ಮೆರೆ ಹೆಡಿ ಎತ್ತೇನಂದ್ರಿ? ಇದ್ರಲ್ಲಿ ಎತ್ತುದು ಯಾಕ? ಒಳಗೆ ಪುಂಗಿನಾದ ತಿಳಿತದೋ ಇಲ್ಲೋ? ಶಬ್ದಕ್ಕೆ ಸೋತ. ಊರಿಗೆಲ್ಲ ಸರ್ದಾರ. ಅಡಿಗೆ ಮನ್ಯಾಗ ಹಾಡ ಕೇಳಿರೋ ಇಲ್ಲೋ? ಶಬ್ದ. ಮಡದಿ ಮಾತಿನ ಮುಂದೆ ತಾಯಿ ಮಾತು ಸಹಿತ ನಡೆಯುದಿಲ್ಲ ಅಂದ್ರೆ ಮಾತು ಹೆಂಗಿರ್ಬೇಕು? ಇವ್ರ ಮಾತು
ಶಬ್ದ ಸೋಲಿಸ್ತದ ಮನುಷ್ಯನ ಮನಸ್ಸನ್ನು. ಹಾವು ಸೋತೈತೆ ಅಂದ ಬಳಿಕ ಇವ ಸೋಲೋದಿಲ್ಲೇನು? ಅದಕ್ಕೆ ಯಾವುದನ್ನು ಅತಿಯಾಗಿ ಕಿವಿಯೊಳಗೆ ಹಾಕ್ಕೊಳ್ಳಾಕ ಹೋಗಬೇಡ. ಯಾವುದು ನಮ್ಮ ಬದುಕನ್ನು ಭವ್ಯಗೊಳಿಸ್ತದ, ಜೀವನವನ್ನು ಪರಮ ಪಾವನ ಮಾಡ್ತದ ಅಂಥ ಶಬ್ದಗಳನ್ನು ಮಾತ್ರ ಕೇಳು. ಆದರೆ ನಿನ್ನ ಬದುಕನ್ನೇ ಸರ್ವನಾಶ ಮಾಡ್ತದ ಅಂದ ಬಳಿಕ ಅಂಥ ಮಾತುಗಳಿಗೆ ಕಿವಿ ಕೊಡಕ್ಕೆ ಹೋಗಬೇಡ. ಅಂಥ ಮಾತುಗಳನ್ನು ಮರೆತು ಬಿಡು. ಭಾಳ ಅವನ್ನ ತುಂಬಿಕೊಂಡು ವಿಚಾರ ಮಾಡಕ್ಕೆ ಹೋಗಬೇಡ. ಶಬ್ದದಂಥ ಶಬ್ದ ಕೆಡಿಸ್ತದ ಬದುಕನ್ನು. ಒಬ್ಬ ತಾಯಿ ಇದ್ದಳು, ಗಂಡ ತೀರಿ ಹೋಗಿದ್ದ, ಒಬ್ಬನೇ ಮಗ ಇದ್ದ. ಆದ್ರೆ ತಾಯಿಗೆ ಆರಾಮ ತಪ್ಪಿತ್ತು, ಕಾಯಿಲೆ ಬಂದಿತ್ತು, ಹಾಸಿಗೆ ಹಿಡಿದಿದ್ದಳು. ಒಬ್ಬನೇ ಮಗ ಇದ್ದಲ್ಲ, ಕಷ್ಟಪಟ್ಟು ನನ್ನ ತಾಯಿ ಇನ್ನೊಂದಿಷ್ಟು ದಿವಸ ವರ್ಷಗಳ ಕಾಲ ಬದುಕಲಿ ಅಂತ ದೊಡ್ಡ ದೊಡ್ಡ ದವಾಖಾನೆಗೆ ಹೋಗಿ ತೋರಿಸಿದ. ಕಾಯಿಲೆ ಆರಾಮಾಗಲಿಲ್ಲ, ಪರಿಪೂರ್ಣ ಹಾಸಿಗೆ ಹಿಡಿದಳು. ಎಲ್ಲ ವೈದ್ಯರು ನಿಮ್ಮ ತಾಯಿ ಭಾಳ ದಿವಸ ಬದುಕೋದಿಲ್ಲ, ಅದಕ್ಕೆ ಮನೆಗೆ ಕರ್ಕೊಂಡು ಹೋಗಿಬಿಡು, ಇರೋ ತನಕ ಮಸ್ತಾಗಿ ಜೋಪಾಸನ ಮಾಡಂತ ಹೇಳಿ ಕಳಿಸಿದ್ರು. ಮನೆಗೆ ಕರ್ಕೊಂಡು ಬಂದ. ಮರಣದ ಹಾಸಿಗೆ ಮ್ಯಾಲ ಮಲ್ಕೊಂಡಾಳ. ಅವಾಗ ವೈದ್ಯರು ಇರ್ತಾರಲ್ಲ, ಆಯುರ್ವೇದಿಕ್ ಗೌಟಿ ಔಷಧ ಕೊಡೋರು, ಯಾರೋ ಬಲ್ಲವ್ರು ಹೇಳಿದರು, ಇಂಥ ಒಂದು ಹಳ್ಳಿಯೊಳಗೆ ಒಬ್ಬರು ಚಲೋ ಆಯುರ್ವೇದ ಔಷಧ ಕೊಡುವಂತಹ ಪಂಡಿತರದಾರ. ಕೊನೆಗೆ ಅಲ್ಲಿಗೆರ ಹೋಗಿ ನೀನು ಒಂದಿಷ್ಟು ಔಷಧವನ್ನು ತಗೊಂಡು ಬಾ ಅಂತ ಯಾರೋ ಹೇಳಿದರು. ಯುವಕ ತರುಣ ಮಗ ಇವ್ರ ಮಾತು ಕೇಳಿ 4 ಹಳ್ಳಿ ದಾಟಿ ಆ ಊರಿತ್ತು, ಊರಿಗೆ ಹೋದ. ಒಂದು ಮುಂಜಾನೆ ನಡ್ಕೋತ ನಡೆದ. ಆ ಊರೇನಿತ್ತಲ್ಲ ಔಷಧ ಕೊಡು ಪಂಡಿತರೂರ, ಅಲ್ಲಿ ಹೋಗಿ ಔಷಧ ತಗೊಂಡ ಹೊಳ್ಳಿ ಬರಗೊಡ್ದ ಸಂಜೆ ಆಗಿತ್ತು. ಆವಾಗ ಹಳ್ಳಿ ಮ್ಯಾಲ ನಡ್ಕೋತ ಬರುವಾಗ 9-10 ಆಗಿತ್ತು. ಒಂದು ಹಳ್ಳಿಯೊಳಗೆ ನಾಟಕ ಶುರುವಾಗಿತ್ತು, ಸಾಮಾಜಿಕ ನಾಟಕ. ತಂಪತ್ತ ಪ್ರಶಾಂತವಾದ ವಾತಾವರಣ. ಆ ನಾಟಕದೊಳಗೆ ಒಬ್ಬ ನೃತ್ಯಗಾರತಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ನೃತ್ಯ ಮಾಡ್ತಿದ್ಳು, ಕುಣಿತಿದ್ದಳು. ಈ ಗೆಜ್ಜೆ ಶಬ್ದ ಇವನಿಗೆ ಕೇಳಿ ಬಂತು. ಇವ ಎದಕ್ಕೆ ಬಂದಾನ? ತಾಯಿಗೆ ಆರಾಮ ಇರಲಾರದಕ್ಕೆ ಔಷಧ ತಗೊಂಡು ಹೋಗಕ್ಕೆ ಬಂದಾನ. ಈಗ ಮನೆಗೆ ಬಂದು ಬಿಟ್ಟಿದ್ರು ಮುಗಿತಿತ್ತು. ಶಬ್ದಕ್ಕೆ ಸೋತ. ಇಟ್ಟು ಚಲೋ ಗೆಜ್ಜೆ ಶಬ್ದ ಕೇಳ್ತಾ ಒಂದು ಬಳಿಕ ಎಟ್ಟರ ಚಲೋ ಕುಣಿತಿರ್ಬೋದು ಅಂತ ತಿಳ್ಕೊಂಡು ಇವ ಮನೆ ಹಾದಿ ಬಿಟ್ಟ ನಾಟಕದ ಹಾದಿ ಹಿಡ್ದ. ಬಂದಲ್ಲಿ ಕುಣಿಯವರು ಕುಣಿತಿದ್ರು, ಹಾಡೋರು ಹಾಡುತ್ತಿದ್ರು, ನೋಡೋರು ನೋಡುತ್ತಿದ್ರು. ಏನು ತುಂಬಿತ್ತು ಜನಸಾಗರ. ಇವನು ಅವ್ರ ಮಧ್ಯದೊಳಗೆ ಬಂದು ನಿಂತ. ಕಣ್ಣು ತುಂಬ ಗೆಜ್ಜೆ ಕಟ್ಕೊಂಡು ಕುಣಿತಿದ್ರಲ್ಲ, ನೃತ್ಯ ನೋಡಿದ. ನೋಡೋದ್ರೊಳಗೆ ತನ್ಮಯ ಆದ, ಮೈ ಮರೆತ. ನಾ ಯಾವ ಊರವ, ಯಾವ ಊರಿಗೆ ಬಂದಿದ್ದೆ, ಎದ್ರ ಸಲುವಾಗಿ ಬಂದಿದ್ದೆ ಎಲ್ಲ ಮರೆತು ಅವರೇನು ಕುಣಿತಿದ್ದಾರಲ್ಲ ಅವರ ಸೌಂದರ್ಯಕ್ಕೆ ಮಾರು ಹೋಗಿ ಅವ್ರ ಗೆಜ್ಜೆ ಶಬ್ದಕ್ಕೆ ಮನಸ್ಸೋತು. ಒಂದು ಸಂಜೆಗೆ ಹೋಗ್ಯಾನ. ಬೆಳಗಿನ ಜಾವ 6 ಆಗಿತ್ತು. ಆವಾಗ ನಾಟಕ ಮುಗಿದಿತ್ತು. ತಾಯಿ ನೆನಪ ಮನಸ್ಸು ತುಂಬಿತ್ತು. ಆವಾಗ ಎಂಥ ಘಾತ ಆಯ್ತಲ್ಲ, ಎಷ್ಟು ದೊಡ್ಡ ತಪ್ಪು ಮಾಡಿದೆಲ್ಲ ನಾನು ಅಂತ ತಿಳ್ಕೊಂಡು, ಈಗೇನು ಆಗೇನು ಸಾಯುವಂಥ ಪರಿಸ್ಥಿತಿಯೊಳಗೆ ನನ್ನ ತಾಯಿ ಮರಣದ ಹಾಸಿಗೆ ಮ್ಯಾಲದಾಳ. ಆದ್ರೆ ನಾನು ಔಷಧ ತರಕ್ಕೆ ಬಂದಿದ್ದೆ, ಹೋಗಿ ಕೊಟ್ಟಿದ್ರೆ ಆರಾಮಾಗ್ತಿದ್ಳೋ ಏನೋ. ಅದಕ್ಕೆ ಎಂಥ ತಪ್ಪು ಮಾಡಿದಲ್ಲ ಅಂತ ತಿಳ್ಕೊಂಡು ಅಲ್ಲಿಂದ ಓಡಾಕ ಶುರು ಮಾಡಿದ. ಓಡ್ಕೋತ ಬಂದ.
ಮನೆ ಮುಂದೆ ಜನಸಾಗರ ತುಂಬಿತ್ತು. ತಾಯಿ ಕಣ್ಣು ಮುಚ್ಚಿ ಪ್ರಾಣ ಬಿಟ್ಟಿದ್ದಳು. ಬೇಗ ತಗೊಂಡು ಬಂದು ಔಷಧ ಕೊಟ್ಟಿದ್ರೆ ಬದುಕ್ತಿದ್ದಳು. ಆದ್ರೆ ಒಂದು ಶಬ್ದ, ಒಂದು ಗೆಜ್ಜಿನಾದ ಏನು ಮಾಡಿತು, ತಾಯಿ ಪ್ರಾಣ ತಗೊಂತು. ಅದಕ್ಕೆ ಶಬ್ದಕ್ಕೆ ಸೋಲ್ತಾನ, ರೂಪಕ್ಕೆ ಸೋಲ್ತಾನ. ಆ ಬಳಿಕ ಚರ್ಮ, ಆನಿ ಅಂತ ಆನಿ ಬಲಿಷ್ಠ ಪ್ರಾಣಿ, ಏನದರ ಶಕ್ತಿ ಸಾಮರ್ಥ್ಯ. ದೊಡ್ಡ ದೊಡ್ಡ ಗಿಡ ಮರಗಳನ್ನೇ ಕಿತ್ತು ಎಸೆಯುವಂಥ ಅದ್ಭುತವಾದ ಬಲಶಾಲಿ, ಶಕ್ತಿಶಾಲಿ ಆನಿ ಅಂತ ಆನಿ. ಮನುಷ್ಯ ಏನು ಮಾಡ್ತಾನೆ, ಅದನ್ನು ಹಿಡಿದು ಪಳಗಿಸ್ತಾನ. ಮತ್ತದು ಆನೆ ಸುಮ್ಮ ಸಿಗಬೇಕಂತ ಸಿಗೋದಿಲ್ಲ. ಒಂದು ಗಂಡ ಆನೆ ಸಿಗಬೇಕಾಗಿತ್ತಂದ್ರೆ ಹೆಣ್ಣ ಆನಿನ ಬಳಸ್ಕೋತಾರೆ. ಅದರ ಸ್ಪರ್ಶ ಸುಖಕ್ಕೆ ಏನು ಮಾಡ್ತದದು, ಬಲಿಗೆ ಬೀಳುತ್ತದ. ಮನುಷ್ಯನ ಕೈಯೊಳಗೆ ಸಿಕ್ಕ ಹಾಕ್ಕೊಂಡು ಬಂಧನಕ್ಕೆ ಒಳಗಾಗ್ತದ. ಮತ್ತು ಆನಿ ಅಂತ ಆನಿ ಸಿಗುತ್ತದ, ಸೋಲುತ್ತದ ಸ್ಪರ್ಶಕ್ಕಂದ್ರೆ ಮನುಷ್ಯ ಸೋಲುವುದಿಲ್ಲೇನು. ಆ ಬಳಿಕ ರುಚಿ ಅಂತ ರುಚಿಗೆ ಎಷ್ಟು ಜನ ಸೋತಿಲ್ಲ. ಕೆಲಸಕ್ಕೆ ಬಾರದ್ದ ರಸಕ್ಕೆ ಸೋತಿಲ್ಲೇನು. ದೇವರು ದ್ರಾಕ್ಷಿ ತಯಾರು ಮಾಡಿದ. ನೀವೆಲ್ಲ ದ್ರಾಕ್ಷಿ ಮಂದಿ ಇಲ್ಲಿ ಬರೋರು. ದೇವರು ದ್ರಾಕ್ಷಿ ತಯಾರು ಮಾಡಿದ, ತಿಂದು ಆನಂದ ಪಡೋಂತ. ನಾವೇನು ಮಾಡಿದ್ವಿ, ಆ ದ್ರಾಕ್ಷಿ ಹಣ್ಣ ತಿನ್ನಲಿಲ್ಲ ನಾವು. ಎಲ್ಲ ಕೆಡಿಸಿ ರಸ ಮಾಡಿ ಕುಡಿದು ಮನೆ ಬಿಟ್ಟಿವಿ. ರಸ್ತದ ಮೇಲೆ ಮಲಗಾಕ ಪ್ರಾರಂಭ ಮಾಡಿದ್ವಿ. ತಿಳಿತೋ ಇಲ್ಲೋ, ಇದರಿಂದನ ಅದು ತಯಾರಾಗುತ್ತದೆ. ಸಂಜೆಗೆ ಏರಿಸ್ಕೊಂಡು ಬರ್ತಾರೆ ನೋಡಿ, ಏರಿಸ್ಕೊಂಡು 25 ವರ್ಷ ಆಗಿರ್ತೈತಿ ಲಗ್ನ ಆಗಿ. ಯಾರು ನೀನಂತಾರವರು? ಯಾರಿಗೆ? ಹೆಂಡತಿಗೆನ? ಅವಾಗ ಹೆಂಡತಿ ಅಂತಾಳ, ಹೊರಗೆ ನಿಂತು ಮಾತಾಡಬೇಡ, ಒಳಗೆ ಬಾ. ಇವ್ರೇನು ಕಡಿಮೆ ಇರ್ತಾರನ? ಹೊರಗಾದ್ರೆ ಮತ್ತು ನೋಡು, ಹೆಣ್ಮಗಳು ಗಂಡ ಅಂದ್ರೆ ದೇವ್ರಂತ, ಒಳಕಲ್ಲು ಗುಂಡು ರುಬ್ಬಿದಂಗೆ ರುಬ್ಬುತ್ತಾಳ ಹಾಕಿ ಅಂದಗಿಂದಾರಂತ ಒಳಗೆ ಬಾ. ರಮೇಶ್ ಕರ್ಕೊಂಡು ಹೋಗೋದು ಇವನ್ನ. ಇದು ಪಾಪ ನಿಂತ್ರೆ ನಿಲ್ಲಾಕ ಬರೋದಿಲ್ಲ, ಕುಂತ್ರು ಕೊಡಾಕ ಬರೋದಿಲ್ಲ, ಹಂಗೆ ಹೊಯ್ದಾಡ್ತಿರ್ತೈತಿ. ಇಟ್ಟು ಚಲೋ ನಗತ್ತೀರಿ ಅಂದ್ರೆ ರುಬ್ಬೋರದಿರಿ ಎಲ್ಲರೂ. ಹೇಳೋ ಉದ್ದೇಶ, ರಸ ಮನುಷ್ಯನ ಸೋಲಿಸ್ತದೆ. ಅದಕ್ಕೆ ಕುಡಿಯೋದನ್ನು ಕುಡಿಬೇಕು ಹೊರತು ಕುಡಿಬಾರದನ್ನು ಕುಡಿಯಾಕೆ ಹೋಗಬಾರ್ದು. ಕುಡಿಯೋದ್ರಿಂದ 3 ಹಾನಿ ಸಂಪತ್ತು, 3 ಥರದ ಸಂಪತ್ತು. ಒಂದು, ಧನ ಸಂಪತ್ತು ನಾಶ ಆಗ್ತದೆ, ಕಷ್ಟಪಟ್ಟು ದುಡಿದದ್ದು. ಇನ್ನೊಂದು, ಆರೋಗ್ಯ ಸಂಪತ್ತು ಹಾಳಾಗ್ತದೆ. ಇನ್ನೊಂದು, ಮಾನ ಮರ್ಯಾದೆ ಗೌರವ ಅಂತಾರಲ್ಲ, ಗೌರವ ಸಂಪತ್ತು ಹಾಳಾಗ್ತದೆ. ಏಕಶ್ಚಿತ ಕೆಲಸಕ್ಕೆ ಬಾರದ ಒಂದು ರಸ ಕುಡಿಯೋದ್ರಿಂದ 3 ಬೆಲೆ ಬಾಳುವ ಸಂಪತ್ತು ಹಾಳಾಗತ್ತವ ಅನ್ನೋದು ಗೊತ್ತಿದ್ದೂ ಸಹಿತ ಮತ್ತು ಅದನ್ನ ಕುಡಿತೀವಿ, ಅದನ್ನ ಮಾಡ್ತೀವಿ, ಅದರಾಗನ ಜೀವನ ಕಳಿತೀವಿ ಅಂದ್ರೆ ಅದಕ್ಕೆ ಜೀವನ ಅಂತಾರೇನು ಅನ್ನೋದಿಲ್ಲ. ಅದಕ್ಕೊಂದಿಷ್ಟು ಅಂಥದ್ದು ಯಾರಾದರೂ ಮಾಡೋರಿದ್ರೆ ಬಿಟ್ಟು ಬಿಡೋದು. ಮನಸ್ಸಿನಕ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲ ಜಗತ್ತಿನೊಳಗೆ. ಅವು ನಮ್ಮ ಮನೆತನದ ಗೌರವ ಹಾಳು ಮಾಡುತ್ತವು, ನಮ್ಮ ಕಿಮ್ಮತ್ತ ಕಳೀತಾವು, ನಾವು ದುಡಿದ ಸಂಪತ್ತೂ ನಾಶ ಮಾಡ್ತಾವು, ನಮ್ಮ ಆರೋಗ್ಯ ಭಾಗ್ಯವನ್ನೇ ಕಸಿದುಕೊಳ್ತಾವೆ. ಅಂದ ಬಳಿಕ ಅದನ್ನ ಯಾಕೆ ಕುಡಿಬೇಕು? 100 ವರ್ಷದ ಬದುಕು 3 ವರ್ಷ ಏನಾಗ್ತದ, ಹಾಳಾಗಿ ಹೋಗಿಬಿಡ್ತದ 3 ವರ್ಷದೊಳಗೆ. ಅದಕ್ಕೊಂದಿಷ್ಟು ರಸಕ್ಕೆ ಸೋಲತಾನ. ಸೋಲಲಾರದಂಗೆ ಇರೋದೇ ಸಂಯಮ, ದಮ. ಸೋಲಬಾರದು. ರಸಕ್ಕೆ ಎಷ್ಟು ಜನ ಸೋತಿಲ್ಲ. ಕೆಲವರು ಉಣ್ಣಾಕ ಸೋತವ್ರದಾರ ಜಗತ್ತಿನೊಳಗೆ. ನಮ್ಮದು ಒಮ್ಮೆ ಹಿಂಗೆ ಆಗ್ತಿರ್ತದೆ, 1 ತಿಂಗಳದಾಗ ಒಮ್ಮೆರ ಆಗೇತಿರ್ತೈತಿ ಇದು. ಅವರು ಮಾಡ್ತಾರೆ ನೋಡಿ. ಈಗ ಹಂಜಿಗೆ ಸರು ಎಲ್ಲರೂ ಹಿರಿಯರು ಕೂಡಿ ಇಂದ ಮಾಡಿದ್ದ ನಾಳೆಗೆ ಇರೋದಿಲ್ಲ.
ಎದ್ರದ್ದು ಇಲ್ಲೇ ಪ್ರಸಾದದ್ದು ಮಾಡ್ತಿರ್ತಾರೆ. ಏನು ಭಾರಿ ಮಾಡ್ಯಾರ ಪ್ರಸಾದ. ಪ್ರಸಾದ ಹಿಂಗೆ ಮಾಡ್ಬೇಕಲ್ಲ, ಮಾಡಿದ ಬಳಿಕ ನೀವೇ ಹೋಗಿ ಮನೆ ಮುಟ್ಟಬೇಕು. ಮನೆಯವ್ರು ಬಂದು ನಿಮ್ಮನ್ನು ಹೊತ್ಕೊಂಡು ಹೋಗಂಗೆ ಆಗಬಾರ್ದು. ಪ್ರಸಾದ ಒಮ್ಮೊಮ್ಮೆ ಸೋತು ಬಿಡ್ತದ ಮನಸ್ಸು. ಅಂದ್ರೆ ಮಧ್ಯಾಹ್ನದ್ದೂ ತಗೋದೊಳೋದು, ರಾತ್ರಿದು ಸೇರಿಸ ಇಲ್ಲಿ ತಗೊಂಡ್ರಪ್ಪ ಅಂದ್ರೆ ಸೋತಿರ್ತದ, ರುಚಿಗೆ ಸೋಲ್ತದ. ಯಾವುದು ಮನಸ್ಸ ಎಷ್ಟು ಬೇಕು ಅಟ್ಟ ತಗೊಂಡ ಬಳಿಕ ಮನಸ್ಸು ಪ್ರಫುಲ್ಲವಾಗಬೇಕು, ಮುಖದೊಳಗೆ ಪ್ರಸನ್ನತೆ ಇರಬೇಕು. ನಮ್ಮ ಮನೆಗೆ ನಾವು ಹೋಗಿ ಮುಟ್ಟಿರ್ಬೇಕು. ಎದುರಿಗೆ ಅವರು ಎಷ್ಟೊತ್ತಾತು, ಒಂದು ಆರಕ್ಕೆ ಹೋಗ್ಯಾನ ಇನ್ನೂ ಬಂದಿಲ್ಲ ಅಂತ ಕರ್ಕೊಂಡು ಎದುರು ಬರಬಾರದು ಅವ್ರು ಕರ್ಕೊಂಡು ಹೋಗಾಕ. ಮತ್ತು ಇನ್ನು ಕೆಲವ್ರದ್ದು ಹಿಂಗಾಗಿರ್ತೈತಿಲ್ಲ, ಮನೆಗೆ ತೊಗೊಂಡು ಹೋಗೋದಿಲ್ಲ, ಸೀದಾ ದವಾಖಾನಿಗೆ ತೊಗೊಂಡು ಹೋಗಿರ್ಬೇಕು. ಹಂಗನ ಆಗ್ಯಾವು. ಅದಕ್ಕೊಂದಿಷ್ಟು ಸೋಲಬಾರ್ದು. ಇತಿ ಮಿತಿಯೊಳಗೆ ಆಹಾರವನ್ನು ಬಳಸಬೇಕು. ಒಬ್ಬ ಇದ್ದ ಒಂದು ದಿವ್ಸಕ್ಕೆ 6 ಹೊತ್ತು ಊಟ ಮಾಡವ. ಎಷ್ಟು? 6 ಹೊತ್ತು. ನೀವು ಎಷ್ಟು ಹೊತ್ತು ಮಾಡ್ತೀರಿ? 3 ಹೊತ್ತು ಮಾಡ್ತೀರಿ. ಅವ 6 ಹೊತ್ತು ಉಣ್ತಿದ್ದ. ಮನೆಯವ್ರಿಗೆ ಅಡುಗೆ ಮಾಡಿ 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 ತಲೆ ಕೆಟ್ಟಿತ್ತು ಅವ್ರದ್ದು. ಅವ್ರು ಅಂತಿದ್ರು, ಇವ ಎಂದರ ಹೊಕ್ಕನ ಹೊರಗಲ್ಲ, ಎಲ್ಲಿಗೆ ಹೋದ್ರೆ ಬರೋದಿಲ್ಲ ಅಲ್ಲಿಗೆ. ಅಡುಗೆ ಮಾಡೋರಿಗೆ ಬೇಸರ ಆಗಿತ್ತು. ಮತ್ತು 6 ಹೊತ್ತು ಉಂಡು ಕೆಲಸರ ಏನೋ ಒಂದು ಏನಿಲ್ಲ, ಉಣ್ಣೋದ ಒಂದು ಕೆಲಸ ಆಗಿತ್ತು. ಆವಾಗ ಶರೀರ ಬಲಿತು ಬಲಿತು ಬೆಳೀತು, ಕೊನೆಗೆ ಸ್ಥೂಲಕಾಯ ಆಗಿ ಒಂದು ದಿವಸ ಕೂತ್ರೆ ಹೇಳಕ್ಕೆ ಬರಲಾರ್ದಂಗೆ ಎದ್ರು ಕೂಡಕ್ಕೆ ಬರಲಾರ್ದಂಗೆ ಆದ. ಆವಾಗ ಮನೆಯವ್ರು ಅಂದರು, ಹೆಂಗೆ ನೀನು 6 ಹೊತ್ತು ಉಣ್ಕೋತ ಇದ್ದೆ ಅಂದ್ರೆ ಉಣ್ಕೊತನ ಹೊಕ್ಕಿ ಒಂದು ದಿವಸ. ಅದಕ್ಕೆ ನಿನಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀವಿ, ಭಾಳ ದಿವಸ ನೀವು ಬದುಕಬೇಕಾಗಿತ್ತು ಅಂದ್ರೆ 6 ಹೊತ್ತು ಉಣ್ಣಕ್ಕೆ ಹೋಗಬೇಡ, ನಮ್ಮಂಗೆ 3 ಹೊತ್ತು ಉಣ್ಣಂತ ಮನೆಯವರು. ನೀವು ಬೇಕಾರೆ ನೀವು ಉಣ್ರಿ, ನಾನು 6 ಹೊತ್ತು ಉಣ್ಣವಂತೀವ. ಅವಾಗ ಅವ್ರು ಅಂದರು, ಇಷ್ಟು ದೊಡ್ಡ ಶರೀರ ಆಗಿ ಬೆಳೆದದ, ಇದು ನಿನಗೆ ಹಾನಿ ಮಾಡ್ತದೆ, ನಿನಗೆ ತ್ರಾಸು ಕೊಡ್ತದೆ. ಕೊನೆಗೆ ಡಾಕ್ಟ್ರ್ ಬಳಿಗಾರ ಹೋಗಂತ ಕಳಿಸಿಕೊಟ್ರು. ಮನೆಯವ್ರ ಮಾತು ಕೇಳಿ ಡಾಕ್ಟ್ರ್ ಹತ್ರ ಬಂದ. ಏನು ದೊಡ್ಡ ಶರೀರ, ಹೆಂಗೆ ಬಂದಂದ್ರೆ ನೋಡೋರಿಗೆ ಬೋಲ್ಡೇಜರ್ ಬಂದಂಗೆ ಆಕ್ಕಿತ್ತು. ಬಂದ ಡಾಕ್ಟ್ರು ಏನಾಗೈತಿ ಅಂತ ಕೇಳಿದರು. ಏನಿಲ್ರಿ, ಶರೀರದ ತೂಕ ಹೆಚ್ಚಾಗ್ಯದ, ಭಾಳ ಬೆಳೆದದ, ಅದಕ್ಕೆ ಈ ಶರೀರದ ತೂಕ ಇಳಿಯುವಂಗೆ ಒಂದಿಷ್ಟು ಉಪಚಾರ ಮಾಡಿರಿ, ಟ್ರೀಟ್ಮೆಂಟ್ ಕೊಡ್ರಿ ಅಂತ ಡಾಕ್ಟ್ರಿಗೆ ಕೇಳ್ಕೊಂಡ. ಅವರು ಡಾಕ್ಟ್ರ್ ಅಂದರು, ನೋಡು ಈ ಸದ್ದ ಟ್ರೀಟ್ಮೆಂಟ್ ಕೊಡೋಕೆ ಬರೋದಿಲ್ಲ, 1 ಹೋಗಿ 9 ಆಗ್ತದೆ. ಅದಕ್ಕೆ ಒಂದು ಉಪಾಯ ಹೇಳ್ತೇನೆ, ನಿನ್ನ ಶರೀರದ ತೂಕ ಕಡಿಮೆ ಆಗಬೇಕಾಗಿತ್ತಂದ್ರೆ ನಾ ಹೇಳಿದ ಉಪಾಯವನ್ನು ಪಾಲನೆ ಮಾಡ್ಬೇಕಂತ ಅವ್ರು ಹೇಳಿದರು. ಆಯ್ತಂದ. ಹಾಗಾದ್ರೆ ಇಲ್ಲಿ ನಿನ್ನ ತೂಕ ಎಷ್ಟೈತಿ ಚೆಕ್ ಮಾಡ್ತೀನಿ ನಿಲ್ಲಂತ ನಿಲ್ಲಿಸಿದ್ರು. ಬರೋಬ್ಬರಿ ಒಂದಿದ್ದ. ಎಷ್ಟಿದ್ದ? 1 ಕ್ವಿಂಟಲ್ ಇದ್ದ. ಅವಾಗ ಅವ್ರಂದರು, 3 ತಿಂಗಳ 3 ಕಿಲೋಮೀಟ್ರ್ ಹೋಗ್ಬೇಕು, 3 ಕಿಲೋಮೀಟ್ರ್ ಬರಬೇಕು. ಹಿಂಗೆ ಸತತ 3 ತಿಂಗಳ ಮಾಡಿದೆ ಅಂದ್ರೆ ಕೊನೆಗೆ 100 kg, 120 ಇಳಿತಿದ್ದಿ, 80ಕ್ಕೆ ಬರ್ತಿದ್ದಿ, ಇಟ್ಟು ಮಾಡು ನೀನು ಅಂತ ಹೇಳಿ ಕಳಿಸಿದರು. ಅದಕ್ಕೇನೋ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಚೀಟಿಲ್ಲ, ಏನಿಲ್ಲ, ಔಷಧ ಇಲ್ಲ. ಆಯಿತು, ಭಾಳ ಚಲೋ ಮಾಡಿದ್ರಿ ಅಂತ ತಿಳ್ಕೊಂಡು ಮನೆಗೆ ಬಂದ. ಡಾಕ್ಟ್ರ್ ಹೇಳಿದಂಗೆ 3 ಕಿಲೋಮೀಟ್ರ್ ಬೆಳಗಿನ ಜಾವ ಹೋಗವ ಬರವ 3 ತಿಂಗಳಾಗಿಂದ ಬಂದು ಭೇಟಿ ಆಗಂದಿದ್ರಲ್ಲ ಡಾಕ್ಟ್ರು. 3 ತಿಂಗಳು ಆದ ಬಳಿಕ ಬಂದು ಭೇಟಿ ಆದ. ಹೊರಗೆ ನಿಂತು ಡಾಕ್ಟ್ರ ಒಳಗದಿರೋ ಇಲ್ಲ ಅಂತ ಕೂಗಿ ಕರೆದ. ಅದೀನಿ ಬಾ ಅಂತವ್ರು. ಇವ ಒಳಗೆ ಬರೋಕೆ ಬಾಗಿಲು ಹಿಡಿಸಿದ್ರಲ್ಲ, ಒಳಗೆ ಬರೋದು ನೀವ ಬರ್ರಿ ಅಂತ ಕರೆದ. ಅಲ್ಲೋ ನೀನು ಬಾ, ಡಾಕ್ಟ್ರ್ ನಾನು, ಪೇಷಂಟು ಡಾಕ್ಟ್ರ್ ಇದ್ದಲ್ಲಿ ಬರ್ಬೇಕು, ಪೇಷಂಟ್ ಇದ್ದಲ್ಲಿ ಡಾಕ್ಟ್ರ್ ಯಾಕೆ ಬರೋಕೆ ಹೋಗ್ತಾನ, ನೀನ ಬಾ ಅಂತವರು. ನೀವ ಬರ್ರಿ ಅಂತೀವ. ಕೊನೆಗೆ ಹೊರಗೆ ಬಂದು ನೋಡ್ತಾರ, ಇವೊಂದು ತೂಕ ಕಡಿಮೆ ಆಗಿದ್ದಿಲ್ಲ. ಮತ್ತು ಜಾತ್ರೆಗೆ ಬಲೂನಿಗೆ ಹವಾ ಹಾಕಿರ್ತಾರಲ್ಲ, ಉಬ್ಬಿಕೊಂಡು ಬಂದುಬಿಟ್ಟಿದ್ದ. ಆಶ್ಚರ್ಯ ಆಯಿತು. ಒಳಗೆ ಬಾಗಿಲು ಹಿಡಿಸ್ಲಿಲ್ಲ, ಮೊದಲು ಬಂದಾಗ ಹಿಡಿಸಿತ್ತು, ಆ ಬಳಿಕ ಹಿಡಿಸ್ಲಿಲ್ಲ. 3 ತಿಂಗಳಾಗಿಂದ ಡಾಕ್ಟ್ರು ಹೊರಗೆ ಬಂದು ಮತ್ತು ತೂಕ ಚೆಕ್ ಮಾಡಿದ್ರು. ಇವ 80 ಇರಲಿಲ್ಲ, 120 ಆಗಿ ಬಂದಿದ್ದ. ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು. ಅಲ್ಲೋ ನಾ ಹೇಳಿದ ಕೆಲಸ ಮಾಡಿದಿಲ್ಲ ಅಂದರು. ಮಾಡಿನಲ್ರಿ,
ಊರಿಗೆ ಊರ ಸಾಕ್ಷಿ ಕೊಡ್ತೀನಿ, ಮನೆಗೆ ಮನೆಯವ್ರನ್ನ ಸಾಕ್ಷಿ ಕೊಡ್ತೀನಿ. ಮಾಡಿನಲ್ಲ 3 ತಿಂಗಳ ಸತತ 3 ಕಿಲೋಮೀಟ್ರ್ ಹೋಗ್ತಿದ್ದೆ, 3 ಕಿಲೋಮೀಟ್ರ್ ಬರ್ತಿದ್ದೆ ಅಂದ. ಮತ್ತು ಒಂದು 20 kg ಕಡಿಮೆ ಆಗಬೇಕಾಗಿತ್ತು. ಮತ್ತು ಹೆಚ್ಚಾಗೈತಲ್ಲ, ಹೆಂಗೆ ಹೋದಿ ಹೆಂಗೆ ಬಂದೆ ಅಂತ ಡಾಕ್ಟ್ರ್ ಕೇಳಿದರು. ಹೆಂಗೆ ಹೋಗ್ತಾರ್ರಿ, ಮನೆಯೊಳಗೆ ಮೋಟ್ರ್ ಸೈಕಲ್ ಐತಿ, 3 ಕಿಲೋಮೀಟ್ರ್ ಹತ್ಕೊಂಡು ಹೋಗ್ತಿದ್ದೆ, ಹತ್ಕೊಂಡು ಬರ್ತಿದ್ದೆ ಅಂದ. ಡಾಕ್ಟ್ರ್ ಅಂದ, ಒಂದು ಕಲ್ಲು ಇಲ್ಲಿದ್ರು ಕೊಡು ಅಂದ. ನಾನು ಹೇಳಿದ್ದು ಬೈಕ್ ಮೇಲೆ ಸವಾರಿ ಮಾಡ್ಕೊಂಡು ಹೋಗಂತ ಹೇಳಿಲ್ಲ. ನಡ್ಕೋತ 3 ಕಿಲೋಮೀಟ್ರ್ ಹೋಗಿ ನಡ್ಕೋತ 3 ಕಿಲೋಮೀಟ್ರ್, ದಿವಸಕ್ಕೆ 6 ಕಿಲೋಮೀಟ್ರ್ ಸತತ 3 ತಿಂಗಳ ಹಿಂಗೆ ಮಾಡ್ಕೊಂಡು ಬಂದಿದ್ದಿ ಅಂದ್ರೆ 20 kg ಇಳಿತಿದ್ದಿ. ನೀ ಮತ್ತೆ 20 ಹೆಚ್ಚಾಗಿ ಬಂದಿದ್ದೆಲ್ಲೋ, 20 ಆಗಿ ಬಂದಿದೆ ಅಂತ ತಿಳ್ಕೊಂಡು ಡಾಕ್ಟ್ರ್ ಏನು ಮಾಡಿದ, ಬೇಜಾರು ಪಟ್ಕೊಂಡ. ಈಗ ನಾ ಏನು ಮಾಡಬೇಕು, ಮತ್ತೊಂದು ಉಪಾಯ ಇದ್ರೆ ಹೇಳ್ರಿ ಅಂದ. ಆವಾಗ ಇನ್ನೊಂದು ಉಪಾಯ ಹೇಳ್ತೇನೆ, ಹಂಗಾರ ನೀನು ಪರಿಪಾಲನೆ ಮಾಡ್ಬೇಕಂದ ಡಾಕ್ಟ್ರ. ಆಯ್ತಂದ. ಇನ್ನು 6 ಹೊತ್ತು ಉಣ್ತಿದ್ದೆಲ್ಲ ಬಿಟ್ಟು ಬಿಡು ಉಣ್ಣೋದು. ಇವ ಅಂದ, ಎದಿ ಹಾಟ್ ಬಿಟ್ಟು ಹೆಚ್ಚಾತಿ ಒಂದು ಬಿಡು ಅಂದ್ರೆ ಆಗ್ತಿದ್ದಿಲ್ಲ ಅವನಿಗೆ ಊಟ. ಅಷ್ಟು ನಾಲಿಗೆ ಸೋತಿತ್ತು ರಸಕ್ಕೆ, ಪದಾರ್ಥಕ್ಕೆ. ಆವಾಗ ಡಾಕ್ಟ್ರ್ ಅಂದ, ಊಟ ಬಿಡು, ರೊಟ್ಟಿ ಚಪಾತಿ ಪಲ್ಯ ಇರ್ತದಲ್ಲ ಇದನ್ನೆಲ್ಲ ಬಿಡು. ಬೆಳಗಿನ ಜಾವ 2 ಸೇಬು ಹಣ್ಣು 1 ಗ್ಲಾಸ್ ಹಾಲು, ಮಧ್ಯಾಹ್ನಕ್ಕೆ 2 ಸೇಬು ಹಣ್ಣು 1 ಗ್ಲಾಸ್ ಹಾಲು, ರಾತ್ರಿ ಮಲಗೋಕ್ಕಿಂತ ಮೊದಲ 2 ಸೇಬು ಹಣ್ಣು 1 ಗ್ಲಾಸ್ ಹಾಲು, ದಿವಸಕ್ಕೆ 6 ಸೇಬು ಹಣ್ಣು 3 ಗ್ಲಾಸ್ ಹಾಲು ಇಟ್ಟ ತಗೋ, ಎಲ್ಲ ಊಟ ಬಿಟ್ಟು ಬಿಡು ಅಂದ. ಅವಾಗಿವ ಅಂದ, ಈ 6 ಸೇಬು ಹಣ್ಣು ಈ 3 ಗ್ಲಾಸ್ ಹಾಲು ಏನು ಊಟದಕ್ಕಿಂತ ಮೊದಲು ತಗೋಬೇಕು, ಏನೋ ಊಟ ಆದಮ್ಯಾಗ ತಗೋಬೇಕು ಅಂದ. ಆವಾಗ ಡಾಕ್ಟ್ರ್ ಅಂದ, ಇವ ಈ ಭೂಮಿಗೆ ಜಗತ್ತಿಗೆ ಬಂದಿದ್ದ ಉಣ್ಣುದ್ರ ಸಲುವಾಗಿ ಅಂತ ತಿಳ್ಕೊಂಡು ಇನ್ನು ಮುಂದೆ ಇಂಥವ್ರು ಜೋಡ ಆಗಬಾರ್ದಂತ ಅಂದೇನು ದವಾಖಾನೆ ಬಂದ್ ಮಾಡ್ಕೊಂಡು ಹೋಗ್ಯಾನ, ಇನ್ನೂ ತೆಗೆದಿಲ್ಲವ ಡಾಕ್ಟ್ರ್. ಹೇಳೋ ಉದ್ದೇಶ, ರಸ ಸೋಲ್ತಾನ, ಮೂಗ ವಾಸನೆಗೆ ಸೋಲ್ತದ. ಅದಕ್ಕೆ ನಾವೇನು ಮಾಡೋದು, ಈ ಬಾಹ್ಯ ಇಂದ್ರಿಯಗಳನ್ನು ನಿಯಂತ್ರಣದೊಳಗಿಟ್ಟುಕೊಳ್ಳೋದು. ನಮ್ಮ ಕೈವಶದೊಳಗೆ ನಾವು ಇಟ್ಟುಕೊಂಡು ಬದುಕಿದ್ದೇವೆ ಅಂದ್ರೆ ಅದಕ್ಕೆ ದಮ ಅಂತ ಕರೀತಾರೆ. ಎಲ್ಲ ಇಂದ್ರಿಯಗಳು ನಾವು ಹೇಳಿದಂಗೆ ಕೇಳಬೇಕು ಹೊರತು ಮನಸ್ಸಿನ ಕೈಯಾಗ ಇಂದ್ರಿಯಗಳನ್ನು ಕೊಟ್ಟೇವಿ ಅಂದ್ರೆ ಬದುಕೇ ಹಾಳಾಗಿ ಹೋಗುತ್ತದೆ, ಜೀವನವೇ ಹಾಳಾಗಿ ಹೋಗುತ್ತದೆ.